ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಹೀಗಿದೆ: ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಲಿಂಗ ನಿರ್ಬಂಧ ಇಲ್ಲ ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ ನಪುಂಸಕಲಿಂಗ. ಆಯ್ಕೆ 3 ಸರಿಯಾದಂಥ ಉತ್ತರ. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿರಿ. ನೀಡಿ, ನಡೆಯಲಿ, ಬನ್ನಿ, ಮಾಡಿರಿ. ಇಲ್ಲಿ ಆಯ್ಕೆ 1 ಸರಿಯಾದಂಥ ಉತ್ತರವಾಗಿದೆ, ಮಾಡಿರಿ. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 4 ಡಿ ಮಾತ್ರ ತಪ್ಪು, ಸರಿಯಾಗಿದೆ. ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಇದೆ. ಇಲ್ಲಿ ಸಪ್ತಮಿ ವಿಭಕ್ತಿಯು 4 ಪ್ರತ್ಯಯಗಳನ್ನು ಹೊಂದಿದೆ. ಅಲ್ಲಿ, ಅಲಿ, ಒಳು, ಎ ಅಂತೇಳಿ. ಬಿ ಮಾತ್ರ ಸರಿ. ಆಯ್ಕೆ 2 ಸರಿಯಾದಂಥ ಉತ್ತರ. ಅರಿ ಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡು ಬರುವುದಿಲ್ಲ? ಆಯ್ಕೆ 1 ಸರಿಯಾದಂಥ ಉತ್ತರ. ಬಿರುದಾವಳಿಗಳಲ್ಲಿ, ಕ್ರಿಯಾ ಸಮಾಸ, ಗಮಕ ಸಮಾಸಗಳಲ್ಲಿ ಅಂತೇಳಿ ಸರಿಯಾಗಿದೆ. ಇಲ್ಲಿ ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತಿದೆ. ಆಶೀರ್ವಚನ. ಆಯ್ಕೆ 3 ಸರಿಯಾದಂಥ ಉತ್ತರ. ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿರಿ ಅಂತ ಇದೆ. ಇಲ್ಲಿ ಭೀಮನು ಅಂತಕ್ಕಂಥದ್ದು ಕರ್ತಾರ್ಥ ಆಗುತ್ತೆ. ಚೆಂಡನ್ನು ಕರ್ಮಾರ್ಥ. ತನ್ನ ಅಂತಕ್ಕಂಥದ್ದು ಸಂಬಂಧಾರ್ಥ. ಬಲಗಾಲಿನಿಂದ ಅಂತಕ್ಕಂಥದ್ದು ಸಾಧನಾರ್ಥ. ಇಲ್ಲಿ 2, 4, 1, 3 ಸರಿಯಾಗಿದೆ. ಆಯ್ಕೆ 4 ಸರಿಯಾದಂಥ ಉತ್ತರ. ಆಯ್ಕೆ 4 ಇಸ್ ದಿ ರೈಟ್ ಆನ್ಸರ್. ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತೇಳಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 4. ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ. 3 ವ್ಯಂಜನಗಳಿವೆ. ಆಯ್ಕೆ 3 ಸರಿಯಾದಂಥ ಉತ್ತರ. ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತರಂಗ. ಆಯ್ಕೆ 4 ಇಸ್ ದಿ ರೈಟ್ ಆನ್ಸರ್. ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದು? ಇತು. ಆಯ್ಕೆ 3 ಸರಿಯಾದಂಥ ಉತ್ತರ. ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ. ಆಯ್ಕೆ 2 ಆದಿತ್ಯ ಅಧಿಕ್ ಉದಯಂ. ಸರಿಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ ಅಂತೇಳಿದೆ. ಪಳಪಳ, ಜುಳು ಜುಳು, ಡಣ ಡಣ, ಸರಸರ. ಎ ಮತ್ತು ಸಿ ಸರಿಯಾಗಿವೆ. ಆಯ್ಕೆ 3 ಸರಿಯಾದಂಥ ಉತ್ತರ. ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು? ದೊಡ್ಡಾದ ಅಧಿಕ್ ಹುಡುಗ, ದೊಡ್ಡದಾದ ಅಧಿಕ್ ಹುಡುಗ, ದೊಡ್ಡ ಅಧಿಕ್ ಹುಡುಗ, ದೊಡ್ಡವನು ಅಧಿಕ್ ಹುಡುಗ. ಆಯ್ಕೆ 4 ಸರಿಯಾದಂಥ ಉತ್ತರ. ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದು ಸಾಮಾನ್ಯ ವಾಕ್ಯವಾಗಿದೆ. ಇವುಗಳಲ್ಲಿ ಯಾವುದು ಅಥವಾ ಯಾವ ಕೆ.ಎಸ್. ನಿಸಾರ್ ಅಹ್ಮದ್ರವರ ಸಾಹಿತ್ಯ ಕೃತಿಯಲ್ಲ? ನಾನೆಂಬ ಪರಿಕೆ, ಅನಾಮಿಕ ಆಂಗ್ಲರು, ದೀಪದ ಮಲ್ಲಿ, ಮನದೊಂದಿಗೆ ಮಾತುಕತೆ. ದೀಪದ ಮಲ್ಲಿ ಅಂತಕ್ಕಂಥದ್ದು ಅವರ ಕೃತಿಯಲ್ಲ. ಆಯ್ಕೆ ಸಿ ಮಾತ್ರ ಸರಿಯಾದಂಥ ಉತ್ತರ. ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರಿದ ಪದಗಳ ಗುಂಪು ಯಾವುದು ಅಂತೇಳಿದೆ. ಜಮೀನು, ರೈತ, ಕಾಗದ, ಅಸಲು, ಲಾಯರು, ಕಾಡು, ಫೀಸು, ಕಾಲೇಜು, ಅಲಮಾರು, ಸಾಬೂನು, ಪಾದ್ರಿ, ಮೇಜು, ಅಜ್ಜ, ಅಕ್ಕಿ, ತಿಳಿ, ನಿದ್ದೆ ಅಂತೇಳಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 4. ಕುಲಾಲ ಚಕ್ರ ಎಂಬ ಪದದ ಅರ್ಥವೇನಂತೇಳಿದೆ. ಮಡಿಕೆ ಮಾಡಲು ಕುಂಬಾರನು ಬಳಸುವ ಸಾಧನ, ಮಕ್ಕಳು ಗೋಲಿ ಆಡಲು ಬಳಸುವ ಚಕ್ರ, ಬಾವುಟದಲ್ಲಿ ಬಳಸುವ ಬಣ್ಣದ ಚಕ್ರ, ಕುಲವಂತರು ಬಂಡಿಗೆ ಬಳಸಿದ ಗಾಲಿ ಅಂತೇಳಿದೆ. ಇಲ್ಲಿ ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನಕ್ಕೆ ಕುಲಾಲ ಚಕ್ರ ಅಂತೇಳಿ. ಆಯ್ಕೆ 1 ಸರಿಯಾದಂಥ ಉತ್ತರ.
ಸ್ನೇಹಿತರಲ್ಲಿ KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಇಲ್ಲಿ ಕಾದಂಬರಿ, ಸಣ್ಣ ಕಥೆ, ನೀಳುಗತೆ, ನಾಟಕ ಅಂತ ಹೇಳಿದೆ. ಸ್ನೇಹಿತರಲ್ಲಿ PUC ಪಠ್ಯಪುಸ್ತಕದಲ್ಲಿ ಕೃಷ್ಣೇಗೌಡನ ಆನೆ ಅಂತ ನಾಟಕ ಅಂತೇಳಿ ಕೊಟ್ಟಿದ್ರು, ಬಟ್ ಇಲ್ಲಿ ನೀಳುಗತೆ ಅಂತೇಳಿ ಸರಿಯಾಗಿದೆ. ಆಯ್ಕೆ 3 ಸರಿಯಾದಂಥ ಉತ್ತರ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಅಂತೇಳಿದೆ? ಸಿದ್ದರಾಮ ಚರಿತ್ರೆ, ಸೋಮನಾಥ ಚರಿತ್ರೆ, ಶರಭ ಚರಿತೆ, ವೀರೇಶ ಚರಿತೆ. ಇಲ್ಲಿ ಆಯ್ಕೆ 4 ಸರಿಯಾದಂಥ ಉತ್ತರ. ಸ್ನೇಹಿತರಲ್ಲಿ ಹೊಂದಿಸಿ ಬರೆಯಿರಿ ಅಂತೇಳಿದೆ. ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ. ಆಸ್ತಿ ಅಂದರೆ ಶ್ರದ್ಧೆ, ಉತ್ಕರ್ಷ ಅಂದರೆ ಏಳಿಗೆ, ಅಗ್ರಣಿ ಅಂದರೆ ಮುಂದಾಳು, ಇಸೂದಿ ಅಂದರೆ ಬತ್ತಳಿಕೆ. ಆಯ್ಕೆ 3 ಸರಿಯಾದಂಥ ಉತ್ತರ. ವಿರುದ್ಧ ಪದವಲ್ಲದನ್ನು ಗುರುತಿಸಿ ಅಂತ ಹೇಳಿದೆ. ಕ್ಷಯ ವೃದ್ಧಿ, ವ್ಯಷ್ಟಿ ಸಮಷ್ಟಿ, ಶಾಖ ಶೀತ, ಸಂಧ್ಯಾ ಸಂಜೆ. ಇಲ್ಲಿ ಸಂಧ್ಯಾ ಸಂಜೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇಲ್ಲಿ ಹೊಂದಿಸಿ ಬರೆ ಅಂತ ಹೇಳಿದೆ ಸ್ನೇಹಿತರೆ. ಹುಡುಗಿಸು ಅಂದರೆ ತಗ್ಗಿಸು, A 4 ಆಗುತ್ತೆ. ಕಸಾಯಿ ಅಂದರೆ ಕಟುಕ, ಕಳಬ ಅಂದರೆ ಆನೆಯ ಮರಿ, ಕಪೋತ್ ಅಂದರೆ ಪಾರಿವಾಳ. ಇಲ್ಲಿ ಆಯ್ಕೆ 4 ಸರಿಯಾದಂಥ ಉತ್ತರ. ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ. ಕಾವ್ಯ ಕಬ್ಬ, ಗೋಷ್ಠಿ ಗೊಟ್ಟಿ, ಛತ್ರಿಕಾ ತಟ ದಡ, ಛತ್ರಿಕಾ ಸತ್ತಿಗೆ. ಆಯ್ಕೆ 2 ಸರಿಯಾದಂಥ ಉತ್ತರ. ಮನೆಯ ತನಕ ಎನ್ನುವುದು ಕೃದಂತಾವ್ಯಯ, ಸಾಮಾನ್ಯವಯ, ತದ್ದಿತಾಂತವ್ಯಯ, ಅನುಕರಣಾವ್ಯಯ. ಇಲ್ಲಿ ತದ್ದಿತಾಂತವ್ಯಯ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಆಯ್ಕೆ 3. ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ. ಕನ್ನಡಿಗ, ಹಿರಿತನ, ನೋಟ, ತಂಪು. ಇಲ್ಲಿ ನೋಟ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಆಯ್ಕೆ 3. ಇಲ್ಲಿ ಪಾಲಿಗೆ ಬಂದದ್ದು ಪಂಚಾಮೃತ. ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಂತಿದೆ. ಇನ್ನಷ್ಟು ಪಡೆಯುವ ಹಂಬಲವಿರಬೇಕು, ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು, ಅಂದುಕೊಂಡಿದ್ದು ದೊರೆತಕ್ಕ ಸ್ವೀಕರಿಸಬೇಕು, ಪಂಚಾಮೃತವನ್ನು ಪಾಳಿಯಲ್ಲಿ ಸ್ವೀಕರಿಸಬೇಕು. ಇಲ್ಲಿ ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕಂತದ್ದು ಸರಿಯಾದಂಥ ಉತ್ತರ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ? ಅರ್ಧ ವಿರಾಮ ಚಿಹ್ನೆ, ಪೂರ್ಣ ವಿರಾಮ ಚಿಹ್ನೆ. ಆಯ್ಕೆ 2 ಸರಿಯಾದಂಥ ಉತ್ತರ. ಇಲ್ಲಿ ಅಡಿಗೆರೆ ಎಳೆದ ಕನ್ನಡ ಅಂಕಿಗಳನ್ನು ಇಂಗ್ಲಿಷ್ ಅಂಕಿಗಳಲ್ಲಿ ಬರೆಯಿರಿ ಅಂತಿದೆ. 59867. ಆಯ್ಕೆ 2 ಸರಿಯಾದಂಥ ಉತ್ತರ. ತ ತ ದ ದ ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿ ಅಂತ ಹೇಳಿದೆ. ಇಲ್ಲಿ ರ ಮತ್ತು ಲ. ಆಯ್ಕೆ A 1 ಸರಿಯಾದಂಥ ಉತ್ತರ. ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ ಅಂತ ಹೇಳಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 4. ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ಆಯ್ಕೆ 4 ಇಸ್ ದಿ ರೈಟ್ ಆನ್ಸರ್. ಈ ವಾಕ್ಯವನ್ನು ಅರ್ಥವತ್ತಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ ಅಂತ ಹೇಳಿದೆ. ಇಲ್ಲಿ ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ. ಆಯ್ಕೆ 3 ಸರಿಯಾದಂಥ ಉತ್ತರ. ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದೆ. ಓ ಎಂದರೆ ಸಾಗಿಸು, ಒಕ್ಕಲಿಕ್ಕು ಅಂದರೆ ಕೊಲ್ಲು, ಒಸೆ ಅಂದರೆ ಪ್ರೀತಿ, ಓವು ಅಂದರೆ ಸಂರಕ್ಷಿಸು. ಇಲ್ಲಿ ಆಯ್ಕೆ 4 ಸರಿಯಾದಂಥ ಉತ್ತರ. ಸ್ನೇಹಿತರೆ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತಿದೆ.
ಅನ್ವರ್ಥ ನಾಮ ಇಲ್ಲಿ ವ್ಯಾಪಾರಿ ಆಗುತ್ತೆ. ಗುಣವಾಚಕ ಹೊಸ ಬಟ್ಟೆ, ಪ್ರಕಾರವಾಚಕ ಅಂಥದ್ದು, ಕೃದಂತ ಭಾವನಾಮ ನೋಟ್ ಆಗುತ್ತೆ. ಇಲ್ಲಿ ಆಯ್ಕೆ 3 ಸರಿಯಾದಂಥ ಉತ್ತರ. ನಿತ್ಯ ನಪುಂಸಕ ಲಿಂಗ. ನಿತ್ಯ ನಪುಂಸಕ ಲಿಂಗ ಯಾವುದಪ್ಪ ಅಂತಂದ್ರೆ ಇಲ್ಲಿ ಚಂದ್ರೋದಯವಾಯಿತು. ವಾಚ್ಯಲಿಂಗ ತಪ್ಪ ಅಂತಂದರೆ ದೇವತೆ ಒಲೆಯಿತು. ಸ್ತ್ರೀ ನಪುಂಸಕ ಲಿಂಗ. ಸ್ತ್ರೀ ನಪುಂಸಕ ಲಿಂಗ ಯಾವುದಪ್ಪ ಅಂತಂದರೆ ನಿತ್ಯ ನಪುಂಸಕ ಲಿಂಗ ಯಾವುದಪ್ಪ ಅಂತಂದ್ರೆ ಇಲ್ಲಿ ದಂಡು ಬಂದಿತ್ತು. ವಾಚ್ಯಲಿಂಗ ಅಂದರೆ ನೀನು ತಾಯಿ ಅಂತಕ್ಕಂಥದ್ದು. ಸ್ತ್ರೀ ನಪುಂಸಕ ಲಿಂಗ ಅಂದರೆ ದೇವತೆ ಒಲೆಯಿತು. ಪುನ್ನಪುಂಸಕ ಲಿಂಗ ಅಂದರೆ ಚಂದ್ರೋದಯವಾಯಿತು. ಆಯ್ಕೆ 2 ಸರಿಯಾದಂಥ ಉತ್ತರ. ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಿಗೆ ಕೆಲವು ಕಡೆ ಬರುತ್ತದೆ. ಹೇಳಿಕೆ 2 ಅರುಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ. ಇಲ್ಲಿ ಸರಿಯಾದಂಥ ಉತ್ತರ ಹೇಳಿಕೆ 2 ಮಾತ್ರ ತಪ್ಪು. ಆಯ್ಕೆ 2 ಸರಿಯಾದಂಥ ಉತ್ತರ. ಈ ಕೆಳಗಿನಗಳಲ್ಲಿ ಅನ್ಯಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ಇಲ್ಲಿ ಆಯ್ಕೆ 4 ಸರಿಯಾದಂಥ ಉತ್ತರ ನೀನು ಅಂತಕ್ಕಂಥದ್ದು. ಮುಂದಿನವುಗಳಲ್ಲಿ ಯಾವುದು ಸಂಭಾವನಾರ್ಥಕ ಕ್ರಿಯಾಪದವಾಗಿದೆ? ಇಲ್ಲಿ ಬಂಧಾನು ಅಂತಕ್ಕಂಥದ್ದು. ಆಯ್ಕೆ 4 ಆಪತ್ ಧರ್ಮ. ಇದನ್ನು ಬಿಡಿಸಿ ಬರೆಯಿರಿ. ಆಪತ್ ಅಧಿಕ್ ಧರ್ಮ. ಆಯ್ಕೆ 1 ಸರಿಯಾದಂಥ ಉತ್ತರ. ಪಯಶಯನ ಪದವನ್ನು ಬಿಡಿಸಿ ಬರೆಯಿರಿ. ಪಯಸ್ ಅಧಿಕ್ ಸಯ್ಯನ, ಪಯಸ್ಸಯನ. ಆಯ್ಕೆ 2 ಸರಿಯಾದಂಥ ಉತ್ತರ. ಉಡಾಯಿಸು ಪದವು ಧಾತುವಿನಿಂದ ಯಾವ ರೂಪವಾಗಿದೆ? ಇಲ್ಲಿ ಸಕರ್ಮಕ ಧಾತು. ಆಯ್ಕೆ 2 ಸರಿಯಾದಂಥ ಉತ್ತರ. ವಿಘಟಿಕ ವಿಗಳಿಗೆ ಆದರೆ ಉದ್ಘೋಷಣೆ ವಿಘಟನೆ ಆಗುತ್ತೆ. ಆಯ್ಕೆ 1 ಸರಿಯಾದಂಥ ಉತ್ತರ. ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕಿಲ್ಲ ಅಂದರೆ ಪೋರ್ಚುಗೀಸ್. ಆಯ್ಕೆ 3 ಸರಿಯಾದಂಥ ಉತ್ತರ. ಮಾರಿ ಗೌತಣವಾಯಿತು ನಾಳಿನ ಭಾರತವು. ಈ ವಾಕ್ಯದ ಅಲಂಕಾರ ರೂಪಕ ಅಲಂಕಾರ. ಆಯ್ಕೆ 2 ಸರಿಯಾದಂಥ ಉತ್ತರ. ಹೇಳಿಕೆ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಸಮರ್ಥನೆ ಬೇರೆ ಭಾಷೆಗಳಿಂದ ಅನ್ಯ ದೇಶ ಅಥವಾ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ಹೇಳಿಕೆ ಸರಿಯಾಗಿದೆ, ಸಮರ್ಥನೆಯೂ ಸರಿಯಾಗಿದೆ. ಆಯ್ಕೆ 1 ಸರಿಯಾದಂಥ ಉತ್ತರ. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ ಅಂದರೆ ಗುಣವಾಚಕ. ಆಯ್ಕೆ 4 ಸರಿಯಾದ. ಮುಂದೆ ನೀಡಿರುವ ಸಂಕೇತವನ್ನು ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಆಯ್ಕೆ ಮಾಡಿರಿ. ಇಲ್ಲಿ ಶ್ರೀರಾಮನ ಕುದುರೆಯು ಅಶ್ವಮೇಧಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪನವನ್ನು ಹೊಕ್ಕಿತು. FEGCDAB. ಆಯ್ಕೆ 4 ಸರಿಯಾದಂಥ ಉತ್ತರ. ಇಲ್ಲಿ 603857 ಈ ಸಂಖ್ಯೆಯನ್ನು ಕನ್ನಡದ ಅಂಕಿಗಳಲ್ಲಿ ಬರೆಯಿರಿ. ಅಂದರೆ ಆಯ್ಕೆ 3 ಸರಿಯಾದಂಥ ಉತ್ತರ. ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ. ಆಯ್ಕೆ 3 ಸರಿಯಾದಂಥ ಉತ್ತರ. ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಂತಿದೆ. ಹೀಗೆ ಯುದ್ಧ ಮುಂದುವರಿತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿಯಾಗುತ್ತೆ. ಆಯ್ಕೆ 3 ಸರಿಯಾದಂಥ ಉತ್ತರ. ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ. ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ. ಆಯ್ಕೆ 2 ಸರಿಯಾದಂಥ ಉತ್ತರ. ಪ್ರಧಾನ ವಾಕ್ಯದಲ್ಲಿ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು? ಇಲ್ಲಿ ಅರ್ಧವಿರಾಮ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ. ಅಂದರೆ ಎಳೆಯದ ಕರು. ಆಯ್ಕೆ 3 ಸರಿಯಾದಂಥ ಉತ್ತರ. ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ? ಇದು ವಕಾರಾಗಮ ಸಂಧಿಗೆ ಸೇರುತ್ತದೆ. ಆಯ್ಕೆ 1 ಸರಿಯಾದಂಥ ಉತ್ತರ. ಮೊದಲೆರಡು ಪದಗಳಿರುವ ಸಂಬಂಧದಂತೆ
ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಹುಡುಗ ರೂಢನಾಮ ಅಂದರೆ ಹಾವಾಡಿಗ ಅಂತಕ್ಕಂಥ ಅನುವಾರ್ತಕ ನಾಮ. ಆಯ್ಕೆ 1 ಸರಿಯಾದಂಥ ಉತ್ತರ. ಇಲ್ಲಿ ಸರಿಯಾದ ವಾಕ್ಯ ಸಂಯೋಜನೆ ನೋಡಿ ಸ್ನೇಹಿತರೆ. 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಆಯ್ಕೆ 3 ಸರಿಯಾದಂಥ ಉತ್ತರ. ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದಾದ ಜೋಡಣೆಯನ್ನು ಗುರುತಿಸಂತಿದೆ. ಇಲ್ಲಿ ಗ್ರಂಥಿ, ಗಂಟು, ಚತುರ್ಥಿ, ಚೌತಿ, ಗೂಕ, ಗೂಬೆ, ಋಷಿರಣ. ಆಯ್ಕೆ 4 ಸರಿಯಾದಂಥ ಉತ್ತರ. ಇಲ್ಲಿ ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಂತಿದೆ. ತಗಳಿಕೆ, ಬಿಕ್ಕಳಿಕೆ. ಆಯ್ಕೆ ಡಿ ಸರಿಯಾಗಿದೆ. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರಪ್ಪ ಅಂತಂದರೆ ನಾಗವರ್ಮ. ಆಯ್ಕೆ 2 ಸರಿಯಾದಂಥ ಉತ್ತರ. ಐ ಮತ್ತು ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ? ಸಂಧ್ಯಾಕ್ಷರಗಳು. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? ಅಕ್ಕ. ಆಯ್ಕೆ 3 ಸರಿಯಾದಂಥ ಉತ್ತರ. ಇಲ್ಲಿ ಆರ್ಧರ ಪದದ ವಿರುದ್ಧ ಪದ ಶುಷ್ಕ. ಆಯ್ಕೆ 2 ಸರಿಯಾದಂಥ ಉತ್ತರ. ವರ್ತಮಾನ ಕಾಲದಲ್ಲಿ ಧಾತುವಿಗೆ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಯಾವುದು? ಉತ್ತ. ಆಯ್ಕೆ 1 ಸರಿಯಾದಂಥ ಉತ್ತರ. ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ವರ್ತಮಾನ ಕಾಲ. ಆಯ್ಕೆ 2 ಸರಿಯಾದಂಥ ಉತ್ತರ. ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು ಅಂತೇಳಿದೆ? ಇಲ್ಲಿ ನಿಶೇಷ. ಆಯ್ಕೆ 4 ಸರಿಯಾದಂಥ ಉತ್ತರ. ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರೋ ಪದ ಯಾವುದಪ್ಪ ಅಂತಂದರೆ ಇಲ್ಲಿ ಪ್ರೀತಿ. ಆಯ್ಕೆ 3 ಸರಿಯಾದಂಥ ಉತ್ತರ. ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿರಿ. ಬವರ, ಜಗಳ. ಆಯ್ಕೆ 1 ಸರಿಯಾದಂಥ ಉತ್ತರ. ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು ಅಂತೇಳಿ? ಕುದಿಸು, ಬಿಕ್ಕರಿಸು, ಮೊಳಕೆ, ಉಗ್ಗು. ಅಂದರೆ ಇಲ್ಲಿ ಕುದಿಸು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಆಯ್ಕೆ 2 ಸರಿಯಾದಂಥ ಉತ್ತರ. ಕೆಳಗಿನಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದಂತಿದೆ? ಇಲ್ಲಿ ಟಿಸಿಲು ಕೊಂಬೆ. ಆಯ್ಕೆ 3 ಸರಿಯಾದಂಥ ಉತ್ತರ. ಅಶ್ಮಾರೋಹಣ ಅಂದರೆ ಕಲ್ಲನ್ನೇರುವುದು. ಆಯ್ಕೆ 1 ಸರಿಯಾದಂಥ ಉತ್ತರ. ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಯತಿ ಎಂದರೆ ವಿರಾಮ. ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಅಂತಿದೆ. ಇಲ್ಲಿ ಹೇಳಿಕೆ ಮಾತ್ರ ಸರಿಯಾಗಿದೆ. ಆಯ್ಕೆ 1 ಸರಿಯಾದಂಥ ಉತ್ತರ. ಈ ಮುಂದಿನ ಯಾವ ವಚನಕಾರ ಅಂಕಿತ ನಾಮಗಳು ಸರಿಯಾಗಿವೆ ಗುರುತಿಸಿ. ಇಲ್ಲಿ ಸಿ ಮತ್ತು ಡಿ ಮಡಿವಾಳ ಮಾಚಿದೇವ ಮತ್ತು ಉರ್ಲಿಂಗ ಪೆದ್ಯವರ ಅಂಕಿತ ನಾಮಗಳು ಸರಿಯಾಗಿವೆ. ಆಯ್ಕೆ 3 ಸರಿಯಾದಂಥ ಉತ್ತರ. ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ. ಇಲ್ಲಿ ನಮಗೆ ಉಪಾಧ್ಯಾಯರು. ಆಯ್ಕೆ 1 ಸರಿಯಾದಂಥ ಉತ್ತರ. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದಂತಿದೆ? ಇಲ್ಲಿ ಜಾತ್ಯತೀತ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರವಾಗಿದೆ. ಆಯ್ಕೆ 4 ಸರಿಯಾದಂಥ ಉತ್ತರ. ದಿಕ್ ದೇಶ, ದಿಗ್ದೇಶ. ಆಯ್ಕೆ 2 ಸರಿಯಾದಂಥ ಉತ್ತರ. ಉದಕ, ಜಲ, ತೋಯ, ಸಲಿಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು ಅಂತೇಳಿದೆ? ಇಲ್ಲಿ ನೀರು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಆಯ್ಕೆ 3. ಗುಂಪಿಗೆ ಸೇರದ ಪದವನ್ನು ಆರಿಸಿರಿ. ವೇತ್ರ, ಔಷಧ, ಋಷಿ, ಬೇಸಗೆ. ಇಲ್ಲಿ ಬೇಸಗೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇಲ್ಲಿ ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರಂತ ಹೇಳಿದ್ರೆ ಗಳಗನಾಥ. ಆಯ್ಕೆ 1 ಸರಿಯಾದಂಥ ಉತ್ತರ. ಕಾಂತಾರ ಇದರ ಸಮಾನಾರ್ಥಕ ರೂಪಗಳು ಯಾವುವು? ಅಡವಿ, ಅರಣ್ಯ, ವಿಪಿನ, ಕಾಡು. ಆಯ್ಕೆ 1 ಸರಿಯಾದಂಥ ಉತ್ತರ. ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸುತ್ತದೆ. ಇಲ್ಲಿ ದ ರಾ ಬೇಂದ್ರೆ ನಾದಲಿಲಿ. ಆಯ್ಕೆ 1 ಸರಿಯಾದಂಥ ಉತ್ತರ. ಇಷ್ಟು ಎಂಬುದು ಏನಪ್ಪ ಅಂತಂದ್ರೆ ಇಲ್ಲಿ ಪರಿಮಾಣವಾಚಕ. ಆಯ್ಕೆ 2 ಸರಿಯಾದಂಥ ಉತ್ತರ. ಯಯಾಣಾನಾಮ ಅಂತಕ್ಕಂಥ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿ ಆಗುತ್ತೆ ಅಂದರೆ ಅನುನಾಸಿಕ ಸಂಧಿ. ಆಯ್ಕೆ 1 ಸರಿಯಾದಂಥ ಉತ್ತರ. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತಂದ್ರೆ ಇದು ದೃಷ್ಟಾಂತ ಅಲಂಕಾರ. ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೇನು. ಅವ್ಯಯ ಯಾವುದಪ್ಪ ಅಂತಂದ್ರೆ ಇಲ್ಲಿ ಕೂಡಲೇ. ಆಯ್ಕೆ 2 ಸರಿಯಾದಂಥ ಉತ್ತರ. ಪತ್ತರಗುಟ್ಟು ಅಂದರೆ ಈ ನುಡಿಗಟ್ಟಿನ ಅರ್ಥ ಅಂದರೆ ಹೆದರು. ಆಯ್ಕೆ 3 ಸರಿಯಾದಂಥ ಉತ್ತರ. ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದೇವಪ್ಪ ಅಂತಂದ್ರೆ ಇಲ್ಲಿ ಸಂಸ್ಕೃತ ಭಾಷೆಯಿಂದ. ಆಯ್ಕೆ 2 ಸರಿಯಾದಂಥ ಉತ್ತರ. ಇಲ್ಲಿ ಭ್ರಷ್ಟಾಚಾರ ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂಬುದು. ಇಲ್ಲಿ ಭ್ರಷ್ಟಾಚಾರ ಎಂಬುದು ಯಾವ
ಪದ ಸರಿಯಾದ ರೂಪ ಯಾವುದಪ್ಪ ಅಂತಂದ್ರೆ ಆಯ್ಕೆ 1. ಈ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಂತ ಇದೆ. ಆಯ್ಕೆ 3 ಪಾರಮಾರ್ಥಿಕ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಏಕೈಕ ಪದ ಉರ್ದಿ ಸಂಧಿಗೆ ಉದಾಹರಣೆ ಅಂದರೆ ಊರಲ್ಲಿ ಅಂತಕ್ಕಂಥದ್ದು ಲೋಪ ಸಂಧಿ. ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ, ಶ್ಲೇಷಾಲಂಕಾರ. ಆಯ್ಕೆ 2 ಸರಿಯಾದಂಥ ಉತ್ತರ. ಫಾರೆನ್ಸಿಕ್ ಸೈನ್ಸ್ ಈ ಪದದ ಕನ್ನಡ ಸಂವಾದಿ ರೂಪ ಯಾವುದಪ್ಪ ಅಂತಂದ್ರೆ ಇಲ್ಲಿ ವಿಧಿವಿಜ್ಞಾನ. ಆಯ್ಕೆ 3 ಸರಿಯಾದಂಥ ಉತ್ತರ. ಇಲ್ಲಿ ಕಳುವ್ಯಾರೆ ಈ ಪದದ ಗ್ರಾಂಥಿಕ ರೂಪ ಯಾವುದಪ್ಪ ಅಂತಂದ್ರೆ ಕಳುಹಿಸಿದ್ದಾರೆ. ಆಯ್ಕೆ 2 ಸರಿಯಾದಂಥ ಉತ್ತರ. ಇಷ್ಟೊತ್ತು ತಾಳ್ಮೆಯಿಂದ ಈ ವಿಡಿಯೋ ವೀಕ್ಷಿಸೋದಕ್ಕಾಗಿ ಎಲ್ಲ ಸ್ನೇಹಿತರಿಗೆ ಏನಪ್ಪ ಅಂತಂದ್ರೆ ಸ್ಪರ್ಧಾ ಮಿತ್ರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಯಾರು ನಮ್ಮ ಚಾನಲ್ ಸ್ಟಡಿ ಕೇರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.